ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟದಿಂದಾಗಿ ಬೆಂಗಳೂರು ಸಹಜವಾಗಿ ಬೆಚ್ಚಿ ಬಿದ್ದಿದೆ. ಹೀಗಿರುವಂತಹ ಸಂದರ್ಭದಲ್ಲೇ ಮತ್ತೊಂದು ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಅದು ಯಾರೋ ಹಾದಿ ಬೀದಿಲಿ ಹೋಗೋರಿಗೋ ಅಥವಾ ಶಾಲಾ ಕಾಲೇಜುಗಳಿಗೆ ಬಂದಿರುವಂತಹ ಮೇಲ್ ಅಲ್ಲ, ಸಿಎಂ, ಡಿಸಿಎಂ ಹಾಗೆ ಗೃಹ ಸಚಿವರಿಗೆ ಬಂದಿರುವಂತಹ ಬಾಂಬ್ ಬೆದರಿಕೆಯ ಮೇಲ್ ಅದು. ಹಾಗಿದ್ರೆ ಏನದು ಬಾಂಬ್ ಬೆದರಿಕೆಯ ಮೇಲ್? ಇಲ್ಲಿದೆ ನೋಡಿ ರಿಪೋರ್ಟ್. ಸಿಎಂ, ಡಿಸಿಎಂ, ಗೃಹ ಸಚಿವರಿಗೆ ಬಂತು ಬಾಂಬ್ ಬೆದರಿಕೆ ಇಮೇಲ್. We want to show you one more trailer. ಎಕ್ಸ್ಪ್ಲೋಷನ್ ಅಲರ್ಟ್ 2 ಹೆಸರಲ್ಲಿ 2 ಅಲರ್ಟ್, ಎಲ್ಲೆಡೆ ಭೀತಿ. ಬಸ್ಸು, ರೈಲು, ದೇವಸ್ಥಾನದಲ್ಲಿ ಬಾಂಬ್ ಸ್ಫೋಟಿಸೋ ಬೆದರಿಕೆ. ಇದು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಬೆನ್ನಲ್ಲೇ ಬಂದಿರೋ ಮತ್ತೊಂದು ಬಾಂಬ್ ಬೆದರಿಕೆ ಮೇಲ್. ಶಾಹಿದ್ ಖಾನ್ ಅನ್ನೋ ಹೆಸರಿಂದ ಸಿಎಂ, ಡಿಸಿಎಂ, ಗೃಹ ಸಚಿವರಿಗೆ ಬೆದರಿಕೆ ಸಂದೇಶ ಬಂದಿದೆ. ಇಮೇಲ್ನಲ್ಲಿ $2.5 ಮಿಲಿಯನ್ ಹಣಕ್ಕೆ ಬೇಡಿಕೆ ಇಡಲಾಗಿದೆ. ಬೇಡಿಕೆ ಈಡೇರದಿದ್ರೆ ಕರ್ನಾಟಕಾದ್ಯಂತ ಬಾಂಬ್ ಸ್ಫೋಟಿಸೋದಾಗಿ ಬೆದರಿಕೆ ಹಾಕಲಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮೊದಲ ಚಿತ್ರದ ಟ್ರೈಲರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ನಮಗೆ $2.5 ಮಿಲಿಯನ್ ಹಣ ನೀಡದಿದ್ರೆ ನಾವು ಕರ್ನಾಟಕದಾದ್ಯಂತ ಬಸ್ಗಳು, ರೈಲ್ಗಳು, ಟ್ಯಾಕ್ಸಿಗಳು, ದೇವಸ್ಥಾನಗಳು, ಹೋಟೆಲ್ಗಳು ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಬಾಂಬ್ ಸ್ಫೋಟಿಸುತ್ತೇವೆ. ನಾವು ನಿಮಗೆ ಇನ್ನೊಂದು ಟ್ರೈಲರ್ ತೋರಿಸಲು ಬಯಸುತ್ತೇವೆ. ಅಂಬಾರಿ ಉತ್ಸವ ಬಸ್ ಸ್ಫೋಟಿಸಲಿದ್ದೇವೆ. ಅಂಬಾರಿ ಉತ್ಸವ ಬಸ್ನ ಸ್ಫೋಟದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಬೇಡಿಕೆ ಇಡುತ್ತೇವೆ. ಜೊತೆಗೆ ನಿಮಗೆ ಕಳುಹಿಸಿದ ಇಮೇಲ್ನ ಸ್ಕ್ರೀನ್ಶಾಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುತ್ತೇವೆ. ಮುಂದಿನ ಸ್ಫೋಟದ ಬಗ್ಗೆ ನಾವು ಟ್ವೀಟ್ ಮಾಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಮೇಲ್ ಐಡಿ shahidk11786@protonmail.com. ನಮಗೆ ಮೇಲಲ್ಲಿ ಬಂದಿದೆ, ಸಿಎಂಗೂ ಮೇಲಲ್ಲಿ ಬಂದಿದೆ. ಐ ಥಿಂಕ್ ನನ್ನ ಫೋನಲ್ಲಿ ಇದೆ, ಅದೆಲ್ಲ ಬಂದಿದೆ. ಅದೇನೋ ದುಡ್ಡು ಕೊಡ್ಬೇಕು, ಹೆಸರು ಹಾಕ್ಬಿಟ್ಟೆಲ್ಲ ಮೇಲೆಲ್ಲ ಕಳಿಸಿದ್ದಾರೆ. ನಾವು ಅದನ್ನು ನಮ್ಮ ಪೊಲೀಸ್ ಕಮಿಷನರ್ಗೆ ಕಳಿಸ್ಕೊಟ್ಟಿದ್ದೀವಿ. ಅಂಬಾರಿ ಉತ್ಸವ ಬಸ್ ಸ್ಫೋಟಿಸೋ ಬೆದರಿಕೆ. ಅಂಬಾರಿ ಉತ್ಸವ ಬಸ್ ಸ್ಫೋಟಿಸೋದಾಗಿ ಇಮೇಲ್ ಬಂದಿರೋದ್ರಿಂದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರಯಾಣಿಕರ ಮೇಲೆ ನಿಗಾ ಇಟ್ಟಿದ್ದಾರೆ. ಕೆಎಸ್ಆರ್ಟಿಸಿಯ ಈ ಒಂದು ಅಂಬಾರಿ ಉತ್ಸವ ಬಸ್ಸುಗಳೇನಿದ್ದಾವೆ, ಅಂಬಾರಿ ಉತ್ಸವ ಬಸ್ಸುಗಳಲ್ಲೂ ಕೂಡ ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತ ರೀತಿಯಲ್ಲಿ ಇಮೇಲ್ಗಳನ್ನು ಕಳಿಸಿದ್ದಾರೆ. ಹೀಗಾಗಿಯೇ ಇಡೀ ಕೆಎಸ್ಆರ್ಟಿಸಿ ನಿಗಮ ಈಗ ಸಾಕಷ್ಟು ಅಲರ್ಟ್ ಆಗಿದೆ. ನಾನೀಗ ನಿಮಗೆ ಏನು ತೋರಿಸ್ತಾ ಇದ್ದೀನಿ, ಇದೇ ಅಂಬಾರಿ ಉತ್ಸವ ಬಸ್ಸುಗಳು. ಎಕ್ಸಾಕ್ಟ್ 1 ವರ್ಷದ ಹಿಂದಷ್ಟೇ ಈ ಒಂದು ಸುಮಾರು 20 ಬಸ್ಸುಗಳನ್ನು ಕೆಎಸ್ಆರ್ಟಿಸಿ ನಿಗಮ ಇದನ್ನು ಖರೀದಿ ಮಾಡಿ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಒಂದೊಳ್ಳೆ ಸುಖಕರವಾದ ಪ್ರಯಾಣವನ್ನು ನೀಡುವ ನಿಟ್ಟಿನಲ್ಲಿ ಇಂಥ ಲಕ್ಸುರಿ ಬಸ್ಸುಗಳನ್ನು ಖರೀದಿಸಿತು. ಇದೀಗ ಈ ಒಂದು ಆಗಂತುಕರ ಕಣ್ಣು ಈ ಒಂದು ಬಸ್ಸುಗಳ ಮೇಲೆ ಟಾರ್ಗೆಟ್ ಇರುವಂಥದ್ದು. ವಿಧಾನಸೌಧದಲ್ಲಿ ಬಾಂಬ್ ಡಿಟೆಕ್ಷನ್ ಪ್ರಾತ್ಯಕ್ಷಿಕೆ. ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ, ಸಿಎಂ, ಡಿಸಿಎಂಗೆ ಬಾಂಬ್ ಬೆದರಿಕೆ ಕರೆ ಬರ್ತಿದ್ದಂತೆ ವಿಧಾನಸೌಧದಲ್ಲೂ ಅಲರ್ಟ್ ಮಾಡಲಾಗಿದೆ. ಖಾಸಗಿ ಸಂಸ್ಥೆಯೊಂದು ವಿಧಾನಸೌಧದಲ್ಲಿ ಬಾಂಬ್ ಡಿಟೆಕ್ಷನ್ ಪ್ರಾತ್ಯಕ್ಷಿಕೆ ನೀಡಿತು. ವಿಧಾನಸಭೆ ಸ್ಪೀಕರ್ ಖಾದರ್, ಪರಿಷತ್ ಸಭಾಪತಿ ಹೊರಟ್ಟಿ ಉಪಸ್ಥಿತಿಯಲ್ಲಿ ಬಾಂಬ್ ಶೋಧದ ಪ್ರಾತ್ಯಕ್ಷಿಕೆಯಾಗಿದೆ. ಪ್ರಜ್ವಲ್, ಶಿವಪ್ರಸಾದ್, ಮಂಗಳಾ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.